ಆಪಲ್ ಕಂಪನಿಯ ಫೌಂಡರ್ ಸ್ಟೀವ್ ಜಾಬ್ಸ್ ಮತ್ತೆ ಸ್ಟೀವ್ ವ್ಯಾಜ್ನೆಕ್ ಅಂತೂ ಎಲ್ಲರಿಗೂ ಗೊತ್ತು. ಆದರೆ ನಿಮಗಿದು ಗೊತ್ತಾ, ಆಪಲ್ ಕಂಪನಿಯ ಇನ್ನೊಬ್ಬ ಫೌಂಡರ್ ಆಗಿದ್ದ ಇವರಿಗೆ ಜಗತ್ತಿನ ಎಲ್ಲಕ್ಕಿಂತ ಅನ್ಲಕ್ಕಿ ಪರ್ಸನ್ ಅಂತಾರೆ, ಅವರೇ ರೊನಾಲ್ಡ್ ವೇನೆ. ಇವರು ಆಪಲ್ ಕಂಪನಿಯಲ್ಲಿ ಎಲ್ಲಕ್ಕಿಂತ ಮೊದಲು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಮತ್ತೆ ಇವರೇ ಎಲ್ಲಕ್ಕಿಂತ ಮೊದಲು ಆಪಲ್ ಕಂಪನಿಯ ಲೋಗೋ ಅನ್ನ ಡಿಸೈನ್ ಮಾಡಿದ್ರು. 1976ರಲ್ಲಿ ರೊನಾಲ್ಡ್ ವೇನೆ ಆಪಲ್ ಕಂಪನಿಯ 10% ಶೇರ್ ತಗೊಂಡು ತಮ್ಮ ಕೆಲಸ ಪ್ರಾರಂಭ ಮಾಡಿದ್ರು. ಆದರೆ ನಂತರ ಇವರಿಗೆ ಅನಿಸ್ತಾ ಇತ್ತು, ಜಾಬ್ಸ್ ಮತ್ತೆ ವ್ಯಾಜ್ನೆಕ್ಗೆ ಈ ಬಿಸ್ನೆಸ್ ಅನ್ನ ನಡೆಸುವುದು ಆಗೋದಿಲ್ಲ ಮತ್ತೆ ಕಂಪನಿ ದಿವಾಳಿ ಆಗುತ್ತೆ ಅಂತ ಅನ್ಕೊಂಡು ಕೇವಲ 12 ದಿನಗಳಲ್ಲಿ ತನ್ನ 10% ಶೇರ್ ಅನ್ನ $800 ಅಲ್ಲಿ ಮಾರಾಟ ಮಾಡಿದ್ರು. ಇವತ್ತು ಒಂದು ಶೇರ್ ನ ಪ್ರೈಸ್ $80 ಆಗಿದೆ. ಅಂದ್ರೆ 64,000ಕ್ಕೆ ಎಲ್ಲಾ ಶೇರ್ ಮಾರಾಟ ಮಾಡಿದ್ರು. ಒಂದ್ ವೇಳೆ ಅವರು 10% ಶೇರ್ ಮಾರಾಟ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಇವತ್ತು ಅವರ ವೆಲ್ತ್ ಎಷ್ಟು ಆಗಿರ್ತಾ ಇತ್ತು ಗೊತ್ತಾ? 25 ಲಕ್ಷ ಕೋಟಿ ರೂಪಾಯಿ. ಅಂದ್ರೆ ಇವತ್ತು ಅವರು ಪೂರ್ತಿ ಜಗತ್ತಿನ ಎಲ್ಲಕ್ಕಿಂತ ಶ್ರೀಮಂತ ವ್ಯಕ್ತಿ ಆಗಿರ್ತಾ ಇದ್ರು. ಆದ್ರೆ ಲಕ್ ಅವರ ಜೊತೆಗೆ ಇರಲಿಲ್ಲ. ಅವರು ಫೌಂಡರ್ ಆಗಿದ್ರು ಕೂಡ ಮಾಯ ಆದ್ರು. ಅದಕ್ಕೆ ನವಲ್ ರವಿಕಾಂತ್ ಹೇಳ್ತಾರೆ, ನೀವು ಒಬ್ಬ ರಿಚ್ ವ್ಯಕ್ತಿ ಆಗಲು ನಿಮಗೆ ಲಕ್ ನ ಅವಶ್ಯಕತೆ ಬೇಕಾಗಿಲ್ಲ, ಆದರೆ ನೀವು ಗಮನ ಕೊಡಬೇಕು ಫ್ಯೂಚರ್ ಅಪಾರ್ಚುನಿಟೀಸ್ ವೆಲ್ತ್ ಬಿಲ್ಡಿಂಗ್ ಮೇಲೆ. ನವಲ್ ಹೇಳ್ತಾರೆ, ನೀವು ನನ್ನ ಎಲ್ಲಾ ಆಸ್ತಿ ತಗೊಳ್ಳಿ ಮತ್ತೆ ಒಂದು ಇಂಗ್ಲಿಷ್ ಮಾತಾಡುವ ದೇಶದಲ್ಲಿ ಬಿಟ್ಟು ಬಿಡಿ, ಮತ್ತೆ ನಾನು 5 ವರ್ಷಗಳ ನಂತರ ಅಷ್ಟು ಆಸ್ತಿ ಸಂಪಾದನೆ ಮಾಡುತ್ತೇನೆ ಇವತ್ತು ಇದ್ದಷ್ಟು. ಮತ್ತೆ ನವಲ್ ರವಿಕಾಂತ್ ಅವರು ಟ್ವಿಟರ್ ನಲ್ಲಿ ಒಂದು ಟ್ವೀಟ್ ಪೋಸ್ಟ್ ಮಾಡಿದ್ರು, ಹೌ ಟು ಗೆಟ್ ರಿಚ್ ವಿಥೌಟ್ ಗೆಟಿಂಗ್ ಲಕ್ಕಿ. ಇದರಿಂದ ಜನರ ಕಣ್ಣು ಇವರ ಮೇಲೆ ಬಿತ್ತು. ಇದಕ್ಕೆ 9,000ಕ್ಕಿಂತ ಜಾಸ್ತಿ ಕಮೆಂಟ್ಸ್, 84,000 ಶೇರ್ಸ್, 2,37,000 ಲೈಕ್ಸ್ ಬಂದಿದ್ವು. ಮತ್ತೆ ಈ ಟ್ವೀಟ್ 2018ರಲ್ಲಿ ಮಾಡಿದ್ರು. ಇದು ಇವರಿಗೆ ಒನ್ ಆಫ್ ದ ಕ್ಲಿಯರೆಸ್ಟ್ ಥಿಂಕರ್ ಅನ್ನೋ ಪದವಿ ತಂದು ಕೊಟ್ಟಿತು. ಮತ್ತೆ ಇವತ್ತು ನವಲ್ ರವಿಕಾಂತ್ ಅವರ ವೆಲ್ತ್ $65 ಮಿಲಿಯನ್ ಆಗಿದೆ. ಮತ್ತೆ ಇವರು ಆಂಜಲಿಸ್ಟ್ ಕಂಪನಿಯ ಸಿಇಒ ಮತ್ತೆ ಫೌಂಡರ್ ಆಗಿದ್ದಾರೆ. ಆಕ್ಚುಲಿ ಈ ಟ್ವೀಟ್ ನಿಂದ ನವಲ್ ಫೈನಾನ್ಷಿಯಲ್ ಲಿಟರಸಿ ತರಬೇಕು ಅಂತ ಅನ್ಕೊಂಡಿದ್ರು. ಮತ್ತೆ ಜನರಿಗೆ ರಿಚ್ ವ್ಯಕ್ತಿ ಆಗಲು ಲಕ್ಕಿ ಆಗಿರುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಬದಲಾಗಿ ನಿಮ್ಮ ಲರ್ನಿಂಗ್, ಹಾರ್ಡ್ ವರ್ಕ್ ಮತ್ತೆ ಸ್ಕಿಲ್ಸ್ ನಿಂದಲೇ ನೀವೇ ನಿಮ್ಮ ಲಕ್ ನಿರ್ಮಾಣ ಮಾಡಿಕೊಳ್ಳಬಹುದು. ನವಲ್ ಹೇಳ್ತಾರೆ, ಜನ ಹಣ ತಮ್ಮ ಆಸೆಗಳನ್ನ ಪೂರ್ಣಗೊಳಿಸಲು ಸಂಪಾದನೆ ಮಾಡಬೇಕು ಅಂತಾರೆ, ಆದ್ರೆ ಹಣ ಸಂಪಾದನೆ ಮಾಡುವುದರ ಹಿಂದೆ ನಿಮ್ಮ ಗೋಲ್ ವೆಲ್ತ್ ಬಿಲ್ಡಿಂಗ್ ಇರಬೇಕು ಅಂತಾರೆ. ಮತ್ತೆ ತಮ್ಮ ಇದೇ ಯೋಚನೆ ತಗೊಂಡು ಜೋ ರೋಗನ್ ಅವರ ಬ್ರಾಡ್ಕಾಸ್ಟ್ ನಲ್ಲಿ ಲಕ್ಷಾಂತರ ಜನರಿಗೆ ಬೀಯಿಂಗ್ ರಿಚ್ ಮತ್ತೆ ಫೈನಾನ್ಷಿಯಲ್ ಫ್ರೀಡಮ್ ನ ಸರಿಯಾದ ಮಾಹಿತಿ ನೀಡಿದ್ರು. ಮತ್ತೆ ಇದರಿಂದ ಇನ್ಸ್ಪೈರ್ ಆದ್ರು ಎರಿಕ್ ಜಾರ್ಗಸನ್. ಮತ್ತೆ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ದ ಅಲ್ಮನೆಕ್ ಆಫ್ ನವಲ್ ರವಿಕಾಂತ್. ನವಲ್ ಹೇಗೆ ಬಡತನವನ್ನು ದೂರ ಮಾಡಿ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಆದ್ರು ಮತ್ತೆ ಹಣದ ಬಗ್ಗೆ 5 ಮಾರ್ಗಗಳನ್ನ ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಎಲ್ಲಕ್ಕಿಂತ ಮೊದಲ ಲೆಸನ್ ಇದೆ, ಪಾಯಿಂಟ್ ನಂಬರ್ 1, ಪ್ಲೇ ಲಾಂಗ್ ಟರ್ಮ್ ಗೇಮ್ ವಿತ್ ಲಾಂಗ್ ಟರ್ಮ್ ಪೀಪಲ್. 2011ರಲ್ಲಿ ಶ್ರೀಹರ್ಷ ಮತ್ತೆ ನಂದನ್ ರೆಡ್ಡಿ ಇಬ್ರು ಸೇರಿ ಬಂಡಲ್ ಹೆಸರಿನ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಪ್ರಾರಂಭ ಮಾಡಿದ್ರು. ಇದರಲ್ಲಿ ಅವರು ಆಲ್ ಇಂಡಿಯಾ ಕೊರಿಯರ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ರು. ಆದ್ರೆ ಈ ಕೆಲಸ ಸರಿಯಾಗಿ ನಡೆಯಲಿಲ್ಲ. 2013ರಲ್ಲಿ ಸ್ವಲ್ಪ ರಿಸರ್ಚ್ ಮಾಡಿದ್ರು. ಭಾರತದಲ್ಲಿ ಫುಡ್ ಡೆಲಿವರಿ ಇಲ್ಲದೆ ಇರೋದ್ರಿಂದ ಕಸ್ಟಮರ್ ಮತ್ತೆ ರೆಸ್ಟೋರೆಂಟ್ ಮಧ್ಯೆ ಒಂದು ಗ್ಯಾಪ್ ಇದೆ. ಝೊಮ್ಯಾಟೊ ಒಂದೇ ಮಾರ್ಕೆಟ್ ಪ್ಲೇಯರ್ ಆಗಿದೆ, ಆದ್ರೆ ಇದು ಸಿಟಿಗಳಲ್ಲಿಯೇ ಲಭ್ಯ ಇದೆ. ಮತ್ತೆ ಶ್ರೀಹರ್ಷ ಮತ್ತೆ ನಂದನ್ ಈ ಮಾರ್ಕೆಟ್ ಗ್ಯಾಪ್ ಫುಲ್ಫಿಲ್ ಮಾಡಬೇಕು ಮತ್ತೆ ಒಂದು ಫುಡ್ ಡೆಲಿವರಿ ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡಬೇಕು ಅಂತ ಅನ್ಕೊಂಡ್ರು. ಆದ್ರೆ ಇದರ ಬಗ್ಗೆ ಅವರಲ್ಲಿ ಲಾಂಗ್ ಟರ್ಮ್ ವಿಷನ್ ಇರಲಿಲ್ಲ. ಅದಕ್ಕೆ ಇವರು ಅಪ್ರೋಚ್ ಮಾಡಿದ್ರು ರಾಹುಲ್ ಜೆಮಿನಿ ಅವರಿಗೆ. ಇವರು ಒಂದೇ ವರ್ಷದಲ್ಲಿ ಒಂದು ಲಾಂಗ್ ಟರ್ಮ್ ಬಿಸ್ನೆಸ್ ರೆಡಿ ಮಾಡಿದ್ರು. ಮತ್ತೆ ಕೇವಲ $10,000 ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾರಂಭ ಮಾಡಿದ್ರು ಸ್ವಿಗ್ಗಿ. ಪ್ರಾರಂಭದಲ್ಲಿ ಇವರೇ ಫುಡ್ ಡೆಲಿವರಿ ಮಾಡ್ತಾ ಹೋದ್ರು ಮತ್ತೆ ಜನರಿಗೆ ಒಳ್ಳೆಯ ಸರ್ವಿಸ್ ಪ್ರೊವೈಡ್ ಮಾಡಿದ್ರು. ಮತ್ತೆ ಜನರಿಗೆ ಒಳ್ಳೆಯ ಸರ್ವಿಸ್ ಸಿಗ್ತಾ ಇದ್ದಂತೆ ಜನರೇ ಇವರಿಗೆ ಸಪೋರ್ಟ್ ಮಾಡ್ತಾ ಹೋದ್ರು. ಮತ್ತೆ ಇವತ್ತು ಸ್ವಿಗ್ಗಿ $1 ಬಿಲಿಯನ್ ನ ಕಂಪನಿಯಾಗಿ ನಿರ್ಮಾಣ ಆಗಿದೆ. ಶ್ರೀಹರ್ಷ ಮತ್ತೆ ನಂದನ್ ಇವತ್ತಿಗೂ ರಾಹುಲ್ ಅವರಿಗೆ ಧನ್ಯವಾದ ಹೇಳ್ತಾರೆ, ಭಾರತದಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಪ್ರಾರಂಭ ಮಾಡಿದ್ದಕ್ಕೆ. ಅಂದ್ರೆ ಇಲ್ಲಿ ಹೇಳುವ ಅರ್ಥ ಇಷ್ಟೇ, ನೀವು ಫೈನಾನ್ಷಿಯಲ್ ಫ್ರೀ ಮತ್ತೆ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಆಗಲು ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಬೇಕು, ಲಾಂಗ್ ಟರ್ಮ್ ಜನರ ಜೊತೆಗೆ. ಆದ್ರೆ ನಾನೇ ಎಲ್ಲ ಕೆಲಸ ಮಾಡ್ತೀನಿ, ನನಗೆ ಎಲ್ಲ ಹಣ ಸಿಗುತ್ತೆ ಅಂತ ಪ್ರಾರಂಭ ಮಾಡಿದ್ರೆ ನೀವು ಯಾವತ್ತು ಏನೂ ಮಾಡೋದಿಲ್ಲ. ಅದಕ್ಕೆ ಒಂದು ಲಾಂಗ್ ಟರ್ಮ್ ವಿಷನ್ ನಿಮ್ಮಲ್ಲಿ ಇರಬೇಕು. ಪಾಯಿಂಟ್ ನಂಬರ್ 2, ಲಿವ್ ಬಿಲೋ ಯುವರ್ ಮೀನ್ಸ್ ಫಾರ್ ಫ್ರೀಡಮ್. ನ್ಯೂಯಾರ್ಕ್ ಟೈಮ್ಸ್ ನ ಈ ಆರ್ಟಿಕಲ್ ಅನ್ನ ನೋಡಿ. ಅಮೆರಿಕದ 84% ವೆಲ್ತ್ ಕೇವಲ ಟಾಪ್ 20% ಜನರ ಬಳಿ ಇದೆ. ಈ ಸರ್ವೆಯಲ್ಲಿ ಕುಳಿತ 20% ಜನರಿಗೆ ಕೇಳಲಾಯಿತು, ನಿಮ್ಗೆ ಈ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಸರಿ ಅನ್ಸುತ್ತಾ ಅಂತ. ಆಗ ಅವರ ಉತ್ತರ ಆಗಿತ್ತು, ಇಲ್ಲ, 20% ಜನರ ಬಳಿ 32% ವೆಲ್ತ್ ಇರಬೇಕು ಅಂತ ಹೇಳ್ತಾರೆ. ಆದ್ರೆ ಮಿಡಲ್ ಕ್ಲಾಸ್ ಮತ್ತೆ ಲೋವರ್ ಕ್ಲಾಸ್ ಜನರ ಬಳಿ ಐಡಿಯಲ್ ಸಿಚುವೇಶನ್ ಇರುತ್ತೆ. ಈ ತರ ಯಾಕೆ ಅಂದ್ರೆ ಕ್ರೆಡಿಟ್ ಕಾರ್ಡ್ ಮತ್ತೆ ಈಸಿ ಲೋನ್ ಸೌಲಭ್ಯ ಮಿಡಲ್ ಕ್ಲಾಸ್ ಮತ್ತೆ ಪುವರ್ ಕ್ಲಾಸ್ ಜನರಿಗೆ ಲಿವ್ ಬಿಲೋ ಯುವರ್ ಮೀನ್ಸ್ ನ ಜೀವನ ಬದುಕುವುದನ್ನ ಕಲಿಸಿದೆ. ಅದಕ್ಕೆ ಜನರ ಬಳಿ ಝೀರೋ ನೆಟ್ವರ್ತ್ ಇದೆ. ಈಗ ಅಮೆರಿಕನೂ ಅನ್ಕೊಳ್ಳಿ ಇಲ್ಲ ಭಾರತನೂ ಅನ್ಕೊಳ್ಳಿ, ಎರಡೂ ಕಡೆ ಇಂತಹದೇ ಪರಿಸ್ಥಿತಿ ಇದೆ. ಹಾಗಿದ್ರೆ ನಾನ್ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ನೆಟ್ವರ್ತ್ ಎಷ್ಟಿದೆ ಅಂದ್ರೆ ನೀವು ಹೇಳೋದಿಲ್ಲ, ಏಕೆಂದ್ರೆ ವೆಲ್ತ್ ಇಲ್ವೇ ಇಲ್ಲ. ನೋಡಿ, ಲಿವಿಂಗ್ ಅಬವ್ ಯುವರ್ ಮೀನ್ಸ್ ಅಂದ್ರೆ ಆದಾಯಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡ್ತಾ
ಬದುಕುವಾಗ ನಾವು ಯೋಚನೆ ಮಾಡುತ್ತೇವೆ ನಮ್ಮ ಬಳಿ ಎಲ್ಲಾ ಸುಖ ಇದೆ, ಹಣ ಉಳಿಸುವ ಅವಶ್ಯಕತೆ ಇಲ್ಲ ಅನ್ಕೊಂಡು ಸಿಕ್ಕಾಪಟ್ಟೆ ಖರ್ಚು ಮಾಡುತ್ತೇವೆ. ಬೇಕಿದ್ರೆ ಸಾಲ ಮಾಡಿ EMI ಪೇ ಮಾಡಿ ಆಸೆಗಳನ್ನ ಪೂರ್ಣಗೊಳಿಸುತ್ತೇವೆ. ನೋಡಿ, ನೀವು ಹಣ ಸಂಪಾದನೆ ಮಾಡುವ ಮಾರ್ಗದ ಮಧ್ಯೆ ಇದೇ ಒಂದು ದೊಡ್ಡ ರೋಡ್ ಬ್ಲಾಕರ್ ಆಗಿದೆ. ಅದಕ್ಕೆ ನವಲ್ ಹೇಳ್ತಾರೆ, ಲಿವ್ ಬಿಲೋ ಯುವರ್ ಮೀನ್ಸ್. ಅಂದ್ರೆ ಒಂದು ಸಾಧಾರಣ ಜೀವನ ಬದುಕುವುದು ಆವಾಗ್ಲೇ ಸಾಧ್ಯ ಆಗುತ್ತೆ ಯಾವಾಗ ನೀವು ಒಂದು ಬಜೆಟ್ ಫಾಲೋ ಮಾಡ್ತೀರಾ, ತಮ್ಮ ಸ್ಪೆಂಡಿಂಗ್ಸ್ ಗಳನ್ನ ಟ್ರ್ಯಾಕ್ ಮಾಡಿ ಒಂದು ಫ್ರೂಗಲ್ ಲೈಫ್ ಬದುಕಿ ತಮ್ಮ ಅನಗತ್ಯ ಖರ್ಚುಗಳನ್ನ ಕತ್ತರಿ ಹಾಕಿ ಅಂತಾರೆ. ಪಾಯಿಂಟ್ ನಂಬರ್ 3, ಗಿವ್ ಪೀಪಲ್ ವಾಟ್ ದೇ ವಾಂಟ್ ಅಂಡ್ ಅರ್ನ್ ಮೋರ್. ನಿಮ್ಮಲ್ಲಿ ಅತ್ಯಧಿಕ ಜನರಿಗೆ ಕೇವಲ ಒಂದೇ ರೀತಿಯ ಹಣ ಸಂಪಾದನೆ ಮಾಡುವುದು ಗೊತ್ತು. ನಾವು ಕೇವಲ ಆ ಸರ್ವಿಸ್ ಕೊಡುತ್ತೇವೆ, ಅದರ ಅವಶ್ಯಕತೆ ನಮಗೂ ಇರುತ್ತೆ, ಇಲ್ಲ ನಾವು ಅದನ್ನ ಸರಿ ಅಂತ ತಿಳಿದುಕೊಂಡು ಇರುತ್ತೇವೆ. ಆದರೆ ನವಲ್ ಹೇಳ್ತಾರೆ, ಒಂದ್ ವೇಳೆ ನಿಮಗೆ ಫೈನಾನ್ಷಿಯಲಿ ಫ್ರೀ ಆಗುವುದು ಇದ್ರೆ ಜನರಿಗೆ ಅದನ್ನ ಕೊಡಬೇಕು, ಮತ್ತೆ ಮಾರ್ಕೆಟ್ ನಲ್ಲಿ ಅದರ ಡಿಮ್ಯಾಂಡ್ ಸಹ ಇರಬೇಕು. ಇದಕ್ಕಾಗಿ ನವಲ್ 3 ಸ್ಟೆಪ್ ಫಾಲೋ ಮಾಡಲು ಹೇಳ್ತಾರೆ. 1, ಕ್ರಿಯೇಟ್ ವ್ಯಾಲ್ಯೂ. ಎಲ್ಲಕ್ಕಿಂತ ಮೊದಲು ತಮ್ಮ ವ್ಯಾಲ್ಯೂ ಕ್ರಿಯೇಟ್ ಮಾಡಿ. ನೋಡಿ, ಇವತ್ತು ನೀವು ಅದೇ ಜಾಬ್ ಮಾಡಿ ಹಣ ಸಂಪಾದನೆ ಮಾಡುವುದು ಹಳೆಯ ರೂಲ್ ಫಾಲೋ ಮಾಡಿದ್ರೆ ನೀವು ಯಾವತ್ತೂ ಮುಂದೆ ಬರೋದಿಲ್ಲ. ಏಕೆಂದ್ರೆ ನಿಮ್ಮ ಜಾಬ್ ನಿಮಗೆ ಲೈಫ್ ಟೈಮ್ ಸೆಕ್ಯೂರಿಟಿ ನೀಡೋದಿಲ್ಲ. ಅದಕ್ಕೆ ನೀವು ಒಂದು ಬಿಸ್ನೆಸ್ ಬಿಲ್ಡ್ ಮಾಡಬೇಕು, ಸರ್ವಿಸ್ ಪ್ರೊವೈಡ್ ಮಾಡಬೇಕು, ಇಲ್ಲ ಒಂದು ಸ್ಕಿಲ್ಸ್ ಕಲಿಬೇಕು, ಇಲ್ಲ ಒಂದು ಅಸೆಟ್ ಖರೀದಿ ಮಾಡಬೇಕು. ಅದರ ಅವಶ್ಯಕತೆ ಜನರಿಗೆ ಇರಬೇಕು. ನಂಬರ್ 2, ಸ್ಕ್ಯಾಲಬಿಲಿಟಿ. ನೋಡಿ, ನೀವು ಇನ್ನೊಂದು ಇನ್ಕಮ್ ಸೋರ್ಸ್ ನಿರ್ಮಾಣ ಮಾಡಬೇಕು ಅನ್ಕೊಂಡಿದ್ರೆ ಕೇವಲ ಪ್ರಾಡಕ್ಟ್ ಬಿಲ್ಡ್ ಮಾಡೋದ್ರಿಂದ, ಸ್ಕಿಲ್ಸ್ ಕಲಿಯೋದ್ರಿಂದ ಏನೂ ಆಗೋದಿಲ್ಲ. ಬದಲಾಗಿ ನೀವು ಅದರಲ್ಲಿ ಕ್ಯಾಪಿಟಲ್, ಟೈಮ್, ನೆಟ್ವರ್ಕ್ ಆಡ್ ಮಾಡಿ ಸ್ಕ್ಯಾಲಬಿಲಿಟಿ ಜಾಸ್ತಿ ಮಾಡ್ಕೋಬೇಕು. ನೋಡಿ, ನಾವು ಆದಿ ಮಾನವನ ಕಾಲದಲ್ಲಿ ಬದುಕ್ತಾ ಇಲ್ಲ, ಬದಲಾಗಿ ನಾವು ಇಂಟರ್ನೆಟ್ ನ ಕಾಲದಲ್ಲಿ ಬದುಕ್ತಾ ಇದ್ದೇವೆ. ಇಲ್ಲಿ ಒಬ್ಬ ಆದಿ ಮಾನವ ಪಾಪ್ಯುಲರ್ ಆಗಬಹುದು ಅಂದ್ಮೇಲೆ ನಿಮ್ಮ ಪ್ರಾಡಕ್ಟ್, ನಿಮ್ಮ ಬಿಸ್ನೆಸ್ ಹೇಗೆ ಪಾಪ್ಯುಲರ್ ಆಗೋದಿಲ್ಲ ಹೇಳಿ? ನೋಡಿ, ಹಣ ಸಂಪಾದನೆ ಮಾಡಲು, ಸ್ಪೆಷಲಿ ಪ್ಯಾಸಿವ್ ಇನ್ಕಮ್ ಸೋರ್ಸ್ ನಿಂದ ಹಣ ಸಂಪಾದನೆ ಮಾಡಲು ನೆಟ್ವರ್ಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಯುವರ್ ನೆಟ್ವರ್ಕ್ ಇಸ್ ಯುವರ್ ನೆಟ್ವರ್ಕ್. ನಂಬರ್ 3, ಪ್ಯಾಸಿವ್ ಇನ್ಕಮ್. ಇಲ್ಲಿ ನೀವು ಫುಲ್ ಟೈಮ್ 8 ಗಂಟೆ ಕೆಲಸ ಮಾಡಿ ಎಂಪ್ಲಾಯ್ ಆಗಿರಿ ಅಥವಾ ಇಲ್ಲ, ನಿಮ್ಮ ಹಣ ಬರ್ತಾನೆ ಇರುತ್ತೆ. ಬಿಸ್ನೆಸ್ ರೆವೆನ್ಯೂ ನಿಂದ, ಇನ್ವೆಸ್ಟ್ಮೆಂಟ್ ನಿಂದ, ಮತ್ತೆ ಕಾಂಟ್ಯಾಕ್ಟ್ ನ ಬ್ರ್ಯಾಂಡ್ ನಿಂದ. ಅದಕ್ಕೆ ಗಿವ್ ಪೀಪಲ್ ವಾಟ್ ದೇ ವಾಂಟ್ ಅಂಡ್ ಅರ್ನ್ ಮೋರ್. ಪಾಯಿಂಟ್ ನಂಬರ್ 4, ಗೆಟ್ ಲೆವರೇಜ್. ನವಲ್ ಅವರ ಒಂದು ಟ್ವೀಟ್ ಇದೆ, ಇಫ್ ದೇ ಕ್ಯಾನ್ ಟ್ರೈನ್ ಯು ಟು ಡೂ ಇಟ್, ಇವೆಂಚುಯಲಿ ದೇ ವಿಲ್ ಟ್ರೈನ್ ಎ ಕಂಪ್ಯೂಟರ್ ಟು ಡೂ ಇಟ್. ಅಂದ್ರೆ ತುಂಬಾ ಜನರಿಗೆ ಈ ತರ ಅನ್ಸುತ್ತೆ, ನಾ ಈ ಸ್ಕಿಲ್ಸ್ ಕಲ್ತಿದ್ದೇನೆ, ನನಗೆ ಈ ಕೆಲಸ ಬರುತ್ತೆ, ನನಗೆ ಈ ಫೀಲ್ಡ್ ನಲ್ಲಿ ಯಾರು ರೀಪ್ಲೇಸ್ ಮಾಡೋದಿಲ್ಲ ಅಂತ. ಆದ್ರೆ ಮೋಸ್ಟ್ಲಿ ಇಂತಹ ಜನರಿಗೆ ಇಂಟರ್ನೆಟ್ ರೀಪ್ಲೇಸ್ ಮಾಡುತ್ತೆ. ನೋಡಿ, ಇವತ್ತಿನ ಕಾಲದಲ್ಲಿ ಇಂಟರ್ನೆಟ್ ನಲ್ಲಿ ಇರುವ AI ದೊಡ್ಡ ಬಿರುಗಾಳಿ ತಂದಿದೆ. ಅದಕ್ಕೆ ನಿಮ್ಗೆ ಲೆವರೇಜ್ ಅನ್ನ ಸರಿಯಾಗಿ ಬಳಸುವುದು ಗೊತ್ತಿರಬೇಕು. ಅಂದ್ರೆ ಪರಿಸ್ಥಿತಿ ಮತ್ತೆ ಸಮಯವನ್ನು ಬಳಸಿಕೊಂಡು ಯಾವ ಟ್ರೆಂಡ್ ನಡೀತಾ ಇದೆ ಅದರ ಅಕಾರ್ಡಿಂಗ್ ಕೆಲಸ ಮಾಡುವುದು. ಹಾಗಿದ್ರೆ ಪರೀಕ್ಷಿತ್ ನವಲ್ ರವಿಕಾಂತ್ ಹೇಳಿರುವ 3 ಲೆವರೇಜ್ ಅನ್ನ ಬಳಸಿಕೊಂಡು ಒಂದು ಆನ್ಲೈನ್ ಬಿಸ್ನೆಸ್ ಬಿಲ್ಡ್ ಮಾಡಿದ. ಮೊದಲಿಗೆ ಪರೀಕ್ಷಿತ್ಗೆ ಆನ್ಲೈನ್ ಇ-ಕಾಮರ್ಸ್ ಸ್ಟೋರ್ ಬಿಲ್ಡ್ ಮಾಡುವುದು ಇತ್ತು. ಅದಕ್ಕೆ ಆತ ಮೊದಲಿಗೆ ಲೆವರೇಜ್ ಆಫ್ ಮನಿ ಉಪಯೋಗ ಮಾಡಿದ. ಇದರಲ್ಲಿ ಆತ ಬಿಸ್ನೆಸ್ ಪ್ಲಾನ್, ವೆಬ್ಸೈಟ್ ಮತ್ತೆ ಎಕ್ಸ್ಟ್ರಾ ಆಪರೇಷನ್ ಸಲುವಾಗಿ ಹಣ ಬೇಕಾಗಿತ್ತು. ಅದಕ್ಕೆ ಆತ ಲೋನ್ ತಗೊಂಡ ಬ್ಯಾಂಕ್ ಮತ್ತೆ ತಮ್ಮ ಗೆಳೆಯರಿಂದ. ಅಂದ್ರೆ ಆತ ಬೇರೆಯವರಿಂದ ಹಣ ತಗೊಂಡು ಬಿಸ್ನೆಸ್ ಪ್ರಾರಂಭ ಮಾಡಿದ. ಇದನ್ನ ಕ್ಯಾಪಿಟಲ್ ಲೆವರೇಜ್ ಅಂತಾರೆ. ಇನ್ನೊಂದು ಇದೆ ಲೆವರೇಜ್ ಆಫ್ ಲೇಬರ್. ಈಗ ಪರೀಕ್ಷಿತ್ ಬಳಿ ಒಂದು ಪ್ರಾಡಕ್ಟ್ ಬಗ್ಗೆ ಪ್ಲಾನ್ ರೆಡಿ ಆಗಿತ್ತು, ಆದರೆ ಅವನಿಗೆ ಪ್ರಾಡಕ್ಟ್ ಮತ್ತೆ ವೆಬ್ಸೈಟ್ ಡಿಸೈನಿಂಗ್ ಬರ್ತಾ ಇರಲಿಲ್ಲ, ಮತ್ತೆ ಅವನಿಗೆ ಇ-ಕಾಮರ್ಸ್ ಬಗ್ಗೆ ಮಾಹಿತಿ ಸಹ ಇರಲಿಲ್ಲ. ಅದಕ್ಕೆ ಆತ ಒಬ್ಬ ವೆಬ್ ಡೆವಲಪರ್ ಅನ್ನ ಹೈರ್ ಮಾಡಿದ. ಆತ 25 ರಿಂದ 30 ಸಾವಿರ ಒಳಗೆ ಒಂದು ವೆಬ್ಸೈಟ್ ರೆಡಿ ಮಾಡಿದ. ನಂತರ ಆತ ಪ್ರಾಡಕ್ಟ್ ಲಿಸ್ಟಿಂಗ್ ಮತ್ತೆ ಡಿಸ್ಕ್ರಿಪ್ಷನ್ ಸಲುವಾಗಿ ಒಬ್ಬ ಫ್ರೀಲಾನ್ಸರ್ ಅನ್ನ ಹೈರ್ ಮಾಡಿದ. ಮತ್ತೆ 3 ದಿನಗಳಲ್ಲಿ ಅವನ ವೆಬ್ಸೈಟ್ ಡೆವಲಪ್ ಆಗಿತ್ತು. ಮತ್ತೆ ಮೂರನೇದಾಗಿ ಆತ ಲೆವರೇಜ್ ಆಫ್ ಇಂಟರ್ನೆಟ್ ಅನ್ನ ಉಪಯೋಗ ಮಾಡಿದ. ಅಂದ್ರೆ ಒಂದು ಇಂತಹ ಸೋರ್ಸ್ ಇದೆ, ಇದರಲ್ಲಿ ನಿಮ್ಗೆ ಲಾರ್ಜ್ ಕಸ್ಟಮರ್ ಬೇಸ್ ಸಿಗುತ್ತೆ. ಮತ್ತೆ ಅದಕ್ಕಾಗಿ ಆತ ಉಪಯೋಗ ಮಾಡಿದ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅನ್ನ. ಮತ್ತೆ ಕೇವಲ 50 ರಿಂದ 60 ಸಾವಿರ ರೂಪಾಯಿ ಹಾಕಿ ಆಡ್ಸ್ ರನ್ ಮಾಡಿದ. ಮತ್ತೆ ಒಂದೇ ವಾರದಲ್ಲಿ ಅವನಿಗೆ 20 ಆರ್ಡರ್ ಸಿಕ್ಕಿತು. ಮತ್ತೆ 6 ತಿಂಗಳ ಒಳಗೆ ಆತ ಸಾಲವನ್ನು ಮರುಪಾವತಿ ಮಾಡಿದ. ಮತ್ತೆ ಲೆವರೇಜ್ ಅನ್ನ ಉಪಯೋಗಿಸಿ ತನ್ನ ಸಲುವಾಗಿ ಒಂದು ಬಿಸ್ನೆಸ್ ನಿರ್ಮಾಣ ಮಾಡಿದ. ಹಾಗಿದ್ರೆ ಇದಾಗಿತ್ತು ಲೆವರೇಜ್. ಇದನ್ನ ಉಪಯೋಗ ಮಾಡಿ ನೀವು ಸಹ ಫೈನಾನ್ಷಿಯಲಿ ಫ್ರೀ ಆಗಬಹುದು. ಆದರೆ ಇದರ ಬಗ್ಗೆ ನಿಮ್ಮ ಬಳಿ ಸರಿಯಾದ ಮಾಹಿತಿ ಇರಬೇಕು. ಪಾಯಿಂಟ್ ನಂಬರ್ 5, ಕಂಪೌಂಡಿಂಗ್ ಇಸ್ ಎ ವಂಡರ್. ನವಲ್ ಹೇಳ್ತಾರೆ ಇಂಪಾರ್ಟೆನ್ಸ್ ಆಫ್ ಕಂಪೌಂಡಿಂಗ್ ಬಗ್ಗೆ. ನೋಡಿ, ಕಂಪೌಂಡಿಂಗ್ ನಲ್ಲಿ ಆ ಶಕ್ತಿ ಇದೆ. ಇದು ಸಮಯದ ಜೊತೆಗೆ ನಿಮ್ಮ ಸಣ್ಣ ಪುಟ್ಟ ಹಣವನ್ನು ಡಾಲರ್ಸ್ ಮತ್ತೆ $1,000,000 ನಲ್ಲಿ ಕನ್ವರ್ಟ್ ಮಾಡುತ್ತೆ. ನೋಡಿ, ಜಗತ್ತಿನಲ್ಲಿ 2 ತರದ ಜನ ಇರ್ತಾರೆ. 1, ಕಂಪೌಂಡಿಂಗ್ ಬಗ್ಗೆ ಕೇವಲ ತಿಳಿದುಕೊಂಡು ಇರ್ತಾರೆ. 2, ಕಂಪೌಂಡಿಂಗ್ ಪವರ್ ಅನ್ನ ತಮ್ಮ ದೊಡ್ಡ ಅಸ್ತ್ರವಾಗಿಸಿಕೊಂಡು ತಮ್ಮ ಭವಿಷ್ಯಕ್ಕಾಗಿ ಉಪಯೋಗ ಮಾಡಿಕೊಳ್ತಾರೆ. ನೋಡಿ, ಮೊದಲಿಗೆ ಏನಾಗುತ್ತೆ ಅಂದ್ರೆ, ಯಾರಿಗೆ ಕಂಪೌಂಡಿಂಗ್ ಬಗ್ಗೆ ಮಾಹಿತಿ ಇರುತ್ತೆ
ಇರುತ್ತೆ ಅವರು ಬೇಟೆ ಹಾಕ್ತಾರೆ ನೆಗೆಟಿವ್ ಕಂಪೌಂಡಿಂಗ್ ಗೆ. ಅಂದ್ರೆ ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಾನದಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಮತ್ತೆ ಅಲ್ಲಿ ಹೂಡಿಕೆ ಮಾಡ್ತೀರಾ, ಅಲ್ಲಿ ಕೇವಲ ಹಣ ಕಟ್ ಆಗ್ತಾ ಇರುತ್ತೆ. ಆದರೆ ನಿಜವಾದ ಕಂಪೌಂಡಿಂಗ್ ಅಂದ್ರೆ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಾನದಲ್ಲಿ ಹೂಡಿಕೆ ಮಾಡಿ ಒಂದು ತುಂಬಾ ಸಿಗ್ನಿಫಿಕೆಂಟ್ ಅಮೌಂಟ್ ನ ವೆಲ್ತ್ ನಿರ್ಮಾಣ ಮಾಡುವುದು ಆಗಿದೆ. ನೋಡಿ, ಕಂಪೌಂಡಿಂಗ್ ನ ಮೂಲ ಮಂತ್ರ ಆಗಿದೆ ದ ಲಾಂಗರ್ ದ ಟೈಮ್ ದ ಬೆಟರ್ ದ ರಿಸಲ್ಟ್. ಅಂದ್ರೆ ಕಂಪೌಂಡಿಂಗ್ ಸಮಯದ ಜೊತೆಗೆ ಕೆಲಸ ಮಾಡುತ್ತೆ. ಅಂದ್ರೆ ನಿಮ್ಮ ಅಮೌಂಟ್ ಜಾಸ್ತಿ ಆಗಲು ಟೈಮ್ ತಗೊಳುತ್ತೆ. ನೋಡಿ, ರಾತೋರಾತ್ರಿ ಯಾರಿಗೂ ಸಕ್ಸಸ್ ಮತ್ತೆ ವೆಲ್ತ್ ಸಿಗೋದಿಲ್ಲ, ಪ್ರತಿಯೊಂದಕ್ಕೂ ಸಮಯ ಕೊಡಬೇಕಾಗತ್ತೆ. ಆವಾಗ್ಲೇ ಕಂಪೌಂಡಿಂಗ್ ನ ವ್ಯಾಲ್ಯೂ ನಿಮಗೆ ಅರ್ಥ ಆಗೋದು. ಅದಕ್ಕೆ ಶಾರ್ಟ್ಕಟ್ ನಿಂದ ಹಣ ಸಂಪಾದನೆ ಮಾಡುವುದು ಬಿಟ್ಟು ಸರಿಯಾದ ಪ್ರೊಸೆಸ್ ಅನ್ನ ಫಾಲೋ ಮಾಡಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿ. ಬಾಯ್ ಬಾಯ್.